ಎಸ್ ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ವಿಡಿಯೋದಲ್ಲಿ ಲಾಸ್ಟ್ ಪಾಯಿಂಟ್ ಸ್ವಲ್ಪ ಕಟ್ ಆಗಿತ್ತು. ಒಂದೇ 5 ಸೆಕೆಂಡ್. ಏನಂತ ಹೇಳಿದೆ ಲಾಸ್ಟ್ ಪಾಯಿಂಟ್? ಪ್ರೆಷರ್ ಅಂಡ್ ಕಾನ್ಸಂಟ್ರೇಷನ್ ಅಫೆಕ್ಟ್ ದ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಬಟ್ ನಾಟ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳಿ. ಆದರೆ ಟೆಂಪರೇಚರ್ ನೋಡಿ, ದ ಟೆಂಪರೇಚರ್ ಕ್ಯಾನ್ ಅಫೆಕ್ಟ್ both the state of equilibrium as well as equilibrium constant. ಅಂದರೆ ನೀವು ಟೆಂಪರೇಚರ್ ಚೇಂಜ್ ಮಾಡೋದ್ರಿಂದ ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಮ್ ಚೇಂಜ್ ಆಗುತ್ತೆ, ಜೊತೆಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಇದಿಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಫೈನಲ್ ಎಕ್ಸಾಮ್ 2 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಥವಾ ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ 2 ಮಾರ್ಕ್ಸಿಗೆ. ಓಕೆನಾ? ನೆಕ್ಸ್ಟ್ ಬಂದರೆ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಟೈಪ್ಸ್ ಆಫ್ ಈಕ್ವಿಲಿಬ್ರಿಯ ಅಥವಾ ಕೆಮಿಕಲ್ ಈಕ್ವಿಲಿಬ್ರಿಯಮ್. Types of chemical equilibrium. Yes, chemical equilibrium can be classified into 2 types. Important country. Okay na? Chemical equilibrium can be classified. ಈ ಸಿಂಬಲ್ ನೋಡಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಯೂಶಲಿ ಪಾಠ ಮಾಡಬೇಕಾದ್ರೆ ಪ್ರತಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಥರ ಸಿಂಬಲ್ ಬರ್ಕೊಂಡು ಹೋಗ್ತೀನಿ. ನೀವು ಅದನ್ನು ಮಾಡ್ಕೊಂಡು ಫೈನಲ್ ಟೆಸ್ಟ್ಗೆ ಇರ್ಬೋದು, ಫೈನಲ್ ಎಕ್ಸಾಮ್ಗೆ ಇರ್ಬೋದು, ಅದನ್ನೇ ಓದ್ಕೊಂಡ್ರೆ ಯು ಕುಡ್ ಗೆಟ್ ಔಟ್ ಆಫ್ ಔಟ್ ಅನ್ನೋ ಥರ. ಓಕೆನಾ? ಸೊ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಕೆಮಿಕಲ್ ಈಕ್ವಿಲಿಬ್ರಿಯಂ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒಂದು ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ, ಇನ್ನೊಂದು ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಂ. ಹೋಮೋಜಿನಿಯಸ್ equilibrium and heterogeneous equilibrium. ಇಲ್ಲ ಇದೆ ಮೀನಿಂಗ್. ಸೊ ಫೈನಲ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳ್ತಾರೆ, ವಾಟ್ ಈಸ್ ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ, ಗಿವ್ ಎನ್ ಎಕ್ಸಾಂಪಲ್. ಅಥವಾ ವಾಟ್ ಈಸ್ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಂ, ಗಿವ್ ಎನ್ ಎಕ್ಸಾಂಪಲ್. ಕೆಲವೊಮ್ಮೆ 1 ಮಾರ್ಕಿಗೂ ಕೇಳ್ತಾರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಹೋಮೋಜಿನಿಯಸ್ ಅಥವಾ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಂ. ಲೆಟ್ ಅಸ್ ಕನ್ಸಿಡರ್ ಏನನ್ನ ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ. ಏನು ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ ಅಂದರೆ? ಹೋಮೋ ಮೀನ್ಸ್ ವಾಟ್? ಸೇಮ್. ಓಕೆ, ಹಾಗಾದರೆ ಹ್ಯಾಕ್ ಡಿಫೈನ್ ಮಾಡ್ತೀವಿ ಅಂದರೆ, ಎಸ್ ರಿಯಾಕ್ಷನ್ ಅಂದರೆ ಯಾವ ರಿಯಾಕ್ಷನ್? ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಇನ್ ವಿಚ್ ಬೋತ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆರ್ ಇನ್ ಸೇಮ್ ಫೇಸ್. An equilibrium reaction in which both reactants and products are in same phase. ಏನಿಲ್ಲ ಸೇಮ್ ಫೇಸ್ ಅಂದರೆ ಸ್ಟೇಟ್. ಓಕೆನಾ? ಎಲ್ಲ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ ಗ್ಯಾಸಸ್ ಆಗಿರ್ಬೋದು, ಅಥವಾ ಲಿಕ್ವಿಡ್ ಆಗಿರ್ಬೋದು, ಅಥವಾ ಸಾಲಿಡ್ ಆಗಿರ್ಬೋದು, ಸೇಮ್ ಫೇಸ್. ಬೋತ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆರ್ ಇನ್ ಸೇಮ್ ಫೇಸ್. ಫಾರ್ ಎಕ್ಸಾಂಪಲ್ ನೋಡಿ, ಕೆಲವರು ಹೀಗೆ ಬರೀತಾರೆ, H2 ಪ್ಲಸ್ I2 ರಿವರ್ಸಿಬಲ್ ಅಂದರೆ ಈಕ್ವಿಲಿಬ್ರಿಯಂ 2HI. ಇಷ್ಟೇ ಬರ್ಬಿಡ್ತಾರೆ. ಇಷ್ಟೇ ಬರೆದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ನಾವು ಸೇಮ್ ಫೇಸ್ ಅಂತ ಹೇಳಿದ್ಮೇಲೆ you must write its states of the physical states of reactants and products. Hydrogen gas, iodine gas, hydrogen iodide gas. ಈ ಥರ ಕಂಪ್ಲೀಟ್ ಆಗಿ ಸ್ಟೇಟ್ ಬರೆದ್ರೇ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ದೆನ್ N2, ಇನ್ನೊಂದು ಎಕ್ಸಾಂಪಲ್, ನೈಟ್ರೋಜನ್ N2 ಪ್ಲಸ್ 3H2 gives 2NH3. Notice both reactants and products are in same phase, right? N2O4 is a dimer of nitrogen dioxide, gives 2NO2. ಇದು ನೈಟ್ರೋಜನ್ ಡೈಆಕ್ಸೈಡ್ NO2 ಅಂದರೆ. ಓಕೆ, ಇದು ಮೊನೋಮರ್. 2 molecules are combined to give a single molecule. ಅದನ್ನು ಡೈಮರ್ ಅಂತ ಕರಿತೀವಿ. ಮುಂದೆ ಹೇಳ್ಕೊಡ್ತೀನಿ. Yes, both reactants and products are in same state. ಓಕೆನಾ? ನೆಕ್ಸ್ಟ್ ಬಂದರೆ
methyl acetate CH3COOCH3 ಇದನ್ನು methyl acetate ಅಂತ ಕರಿತೀವಿ. aqueous ಅಂದರೆ solution. on hydrolysis ಇದನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ it gives acetic acid CH3COOH as a physical state aqueous and methanol CH3OH methyl alcohol common name IUPAC methanol ಅಂತೀವಿ ನೋಡ್ರಿ. all these are in same state. ಆಮೇಲೆ ಇದು ಏಕ್ಯೂ ಇದೆ ಇದು ಎಲ್ಲಿದೆ ಅಂತಲ್ಲ, ಇದು ಲಿಕ್ವಿಡ್ ಇದು ಲಿಕ್ವಿಡ್. ಓಕೆನಾ? ಈಗ ಎಷ್ಟು ಬೇಕಾದರೆ ಎಕ್ಸಾಂಪಲ್ ಕೊಡ್ಬೋದು, ಬಟ್ ನೀವು ಎಕ್ಸಾಮಲ್ಲಿ ಜಸ್ಟ್ ಯು ಶುಡ್ ಗಿವ್ ಓನ್ಲಿ ಒನ್ ಎಕ್ಸಾಂಪಲ್. ಓಕೆ, ಹಾಗಾದ್ರೆ ಕಮಾನ್ ಲೆಟ್ ಮಿ ರಿಪೀಟ್. ವಾಟ್ ಈಸ್ ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಂ ಅಂದರೆ? ಎಸ್, an equilibrium reaction in which both reactants and products are in same phase. Next one, heterogeneous equilibrium. Heterogeneous equilibrium. Heterogeneous equilibrium. Hetero means what? Different. As answer note. An equilibrium reaction in which the reactants and the products are in different phase. Yes, a reaction in which both reactants and the products are in different phase and the ಬೇರೆ physical state ಇರುತ್ತೆ. One example, yes, CaCO3 calcium carbonate and the physical state ಏನು solid. Decomposes to give, heat ಮಾಡಿದಾಗ ಇದು decompose ಆಗಿ gives calcium oxide solid and carbon dioxide gas. ಓಕೆನಾ? ಇದು ಸಾಲಿಡ್ ಪ್ರಾಡಕ್ಟ್ ಅಲ್ಲಿ ಇದು ಸಾಲಿಡ್, ಬಟ್ ಇದೇ ಇನ್ನೊಂದು ಪ್ರಾಡಕ್ಟ್ ಏನು ಗ್ಯಾಸ್. ದೇ ಆರ್ ಇನ್ ಡಿಫರೆಂಟ್ ಫಿಸಿಕಲ್ ಸ್ಟೇಟ್. ಓಕೆನಾ? ನೆಕ್ಸ್ಟ್ ಬಂದರೆ NH4HS ಅಮೋನಿಯಂ ಹೈಡ್ರೋಜನ್ ಸಲ್ಫೈಡ್. ಓಕೆನಾ? ಅಮೋನಿಯಂ ಹೈಡ್ರೋಜನ್ ಸಲ್ಫೈಡ್ ಏನಿದು ಸಾಲಿಡ್, ಇದು ಡಿಕಂಪೋಸ್ ಆಗಿ ಇಟ್ ಗಿವ್ಸ್ ಅಮೋನಿಯಾ NH3 ammonia gas and H2S gas. ಆಮೇಲೆ ಎರಡು ಗ್ಯಾಸ್ ಇದೆ, GG ಗ್ಯಾಸ್ ಇದೆ ಅಂದ್ಕೊಂಡು ಸೇಮ್ ಫೇಸ್ ಅನ್ಬೇಡಿ. ರಿಯಾಕ್ಟೆಂಟ್ ಸಾಲಿಡ್ ಬಟ್ ಆ ಪ್ರಾಡಕ್ಟ್ ಏನು ಗ್ಯಾಸ್. ಓಕೆನಾ? ಬಟ್ ಎಲ್ಲ ಸೇಮ್ ಸ್ಟೇಟಲ್ಲಿ ಇದ್ವು ಅಂದರೆ ಅದು ಮಾತ್ರ ಹೋಮೋಜಿನಿಯಸ್. ಒಂದೇನಾದರೂ ಚೇಂಜ್ ಆಯಿತು ಅಂದರೆ ದಟ್ ಶುಡ್ ಬಿ ಎಸ್ ಹೆಟ್ರೋಜಿನಿಯಸ್. ಓಕೆ, ಸೊ ಈಚ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ನೆಕ್ಸ್ಟ್ ಬಂದರೆ ಹೊಸ ಕಾನ್ಸೆಪ್ಟ್ ಏನು? ಲಾ ಆಫ್ ಮಾಸ್ ಆಕ್ಷನ್. ಓಕೆ, ಲಾ ಆಫ್ ಮಾಸ್ ಆಕ್ಷನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲಾ ಆಫ್ ಮಾಸ್ ಆಕ್ಷನ್. law of mass action. ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನು ನೆಕ್ಸ್ಟ್ ಮುಂದೆ ಏನಾದರೂ LMA ಅಂತ ಹೇಳ್ತೀವಿ. LMA ಲಾ ಆಫ್ ಮಾಸ್ ಆಕ್ಷನ್. ಓಕೆ, ಎಸ್, ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ ಗುಲ್ಡ್ಬರ್ಗ್ ಅಂಡ್ ವೇಜ್. ನೀವು CET ಕೇಳಿದ್ದಾರೆ. ಗುಲ್ಡ್ಬರ್ಗ್ ಅಂಡ್ ವೇಜ್. Yes, the law was proposed by Goldberg and Veitch. Okay, now, who proposed the law of mass action? To one mark, CET ಕೇಳಿದ್ರು ಮೊದಲೆಲ್ಲ ಒಂದು 2-3 ಸಾರಿ. Goldberg and Veitch. Okay, here ಹೇಳುತ್ತೆ, yes, it states that important, very important for 1 mark. Very important for 1 mark.
ಓಕೆನಾ. It states that in the rate of a chemical reaction, the rate, ಆಗಲೇ ಹೇಳ್ಕೊಟ್ಟೆ velocity, rate ಅಂದ್ಕೊಂಡು, the rate of a chemical reaction, rate of a chemical reaction is directly proportional to Yes, the rate of a chemical reaction is directly proportional to the active masses. The active masses of the products. So, sorry, active masses of the reactants. ತುಂಬಾ important ಇದು. Okay, at constant temperature. And at given temperature, constant temperature, ಹೀಗೆ ಬರೀಬೇಕು. ಅಥವಾ ಈ ವರ್ಡ್ನ ನೀವು ಫಸ್ಟ್ ಯೂಸ್ ಮಾಡ್ಬೋದು, at constant temperature ಅನ್ಕೊಂಡು. ಓಕೆ, ಏನು ಹೇಳುತ್ತೆ ಲಾ ಆಫ್ ಮಾಸ್ ಆಕ್ಷನ್? The rate of a chemical reaction is directly proportional to in active masses of the reactants at constant temperature. ನಿಮಗೆ ನಾಲ್ಕು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ. ರೇಟ್ ಹೆಂಗೆ ಡಿನೋಟ್ ಮಾಡ್ತೀವಿ? ಆರ್ ಈಸ್ ಪ್ರಪೋರ್ಷನಲ್ ಟು ವಾಟ್? ರಿಯಾಕ್ಟೆಂಟ್ಸ್. ಆಕ್ಟಿವ್ ಮಾಸಸ್ ಏನು? ಆಕ್ಟಿವ್ ಮಾಸಸ್ ಅಂದರೆ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸ್ಕ್ವೇರ್ ಬ್ರಾಕೆಟ್, ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ಕೊಂಡು ಏನ್ರಿ? ಓಕೆ, ಯಾಕೆಂದರೆ ಆಕ್ಟಿವ್ ಮಾಸಸ್ ಫಾರ್ ದ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಅಂಡ್ ದ ಸಿಸ್ಟಮ್ ಕ್ಯಾನ್ ಬಿ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಂದರೆ ಓಕೆ, ದಿ ಸ್ಕ್ವೇರ್ ಬ್ರಾಕೆಟ್ ರೆಪ್ರೆಸೆಂಟ್ ಆಕ್ಟಿವ್ ಮಾಸ್. Active mass is nothing but concentration, molar concentration. Molar concentration. Active mass is nothing but molar concentration. And is denoted by square bracket. In ಮುಂದೆ ಈ ಚಾಪ್ಟರ್ ಮುಗಿಯೋವರೆಗೂ ಸ್ಕ್ವೇರ್ ಬ್ರಾಕೆಟ್ ಬರ್ತಾ ಇರುತ್ತೆ. ಹಾಗಾದ್ರೆ ಏನು? ಆಕ್ಟಿವ್ ಮಾಸ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಹೇಳಿ. ಓಕೆ, ಕಮಾನ್, ಏನು ಹೇಳುತ್ತೆ ಲಾ ಆಫ್ ಮಾಸ್ ಆಕ್ಷನ್? The rate of a chemical reaction is directly proportional to active masses of the reactants. Active masses of the reactants. ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ, ಒಂದಕ್ಕಿಂತ ಹೆಚ್ಚಿಗೆ ರಿಯಾಕ್ಟೆಂಟ್ ಇದ್ರೆ ಅವಾಗ ಏನಂತ ಹೇಳ್ತೀವಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಇದು ಗೊತ್ತಿರಿ, ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್. ಯಾವಾಗದು ಒಂದಕ್ಕಿಂತ ಹೆಚ್ಚಿಗೆ ರಿಯಾಕ್ಟೆಂಟ್ಸ್ ಇದ್ರೆ ಪ್ರಾಡಕ್ಟ್ ಆಫ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಈಚ್ ರಿಯಾಕ್ಟೆಂಟ್ನ ಪ್ರಾಡಕ್ಟ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ, ರೈಟ್? ಹಾಗಾಗಿ ಸೊ ಫಾರ್ ಡಿಫ್ರೆಂಟ್ ಸೊಲ್ಯೂಷನ್ಸ್, ಡಿಫ್ರೆಂಟ್ ಸಬ್ಸ್ಟೆನ್ಸಸ್ಗೆ ಮತ್ತು ಅಥವಾ ಸಿಸ್ಟಮ್ಸ್ಗೆ ಈ ಆಕ್ಟಿವ್ ಮಾಸಸ್ನ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಈಗ ನಿಮ್ಮ ರೆಫರೆನ್ಸ್ಗೆ ಇದು ಫಾರ್ ಡೈಲ್ಯೂಟ್ ಸೊಲ್ಯೂಷನ್ಗೆ, ರೈಟ್? ಫಾರ್ ಡೈಲ್ಯೂಟ್ ಸೊಲ್ಯೂಷನ್ಸ್ಗೆ ಅಲ್ಲಿ ಬರ್ತಿದ್ದೀನಿ ಆಕ್ಟಿವ್ ಮಾಸ್. ಇದು ನಿಮ್ಮ ರೆಫರೆನ್ಸ್ಗೆ ಆಕ್ಟಿವ್ ಮಾಸ್ ಈಸ್ ನಥಿಂಗ್ ಬಟ್ ಮೋಲಾರ್ ಕಾನ್ಸಂಟ್ರೇಷನ್. Active mass is nothing but molar concentration. ಅದೇ for gases at low pressure, okay, yes, partial pressure of the gas, is nothing but its active mass. ಆ ಪಾರ್ಷಿಯಲ್ ಪ್ರೆಷರ್ನ ಏನಂತ ಯೂಸ್ ಮಾಡ್ತೀವಿ? ಮೋಸ್ಟ್ ಆಫ್ ದ ಕೇಸ್ ಕಾನ್ಸಂಟ್ರೇಷನ್, ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಆದರೆ ಎಸ್,
For pure solids, for ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್, pure solids, for pure solids or liquids, for pure solids or liquids ಗೆ yes active mass ಅಥವಾ molar concentration ಅಂದ್ರೆ ಹೀಗೆ ಓದ್ಬೇಕು ನಾವು. Active mass or molar concentrations of pure solids or liquids is taken as unity. ಅಂದ್ರೆ one constant ಅಂತ is taken as unity. ಯಾಕೆಂದ್ರೆ so their active mass ಅಥವಾ concentration are independent of their quantity taken. ಅಂದ್ರೆ right, ಅಷ್ಟೇ ನೀವು ಪ್ಯೂರ್ ಸಾಲಿಡ್ಸ್ ಅಥವಾ ಲಿಕ್ವಿಡ್ ಕ್ವಾಂಟಿಟಿ ಎಷ್ಟೇ ತಗೊಂಡ್ರು ದೇರ್ ಕಾನ್ಸಂಟ್ರೇಷನ್ ಅಂದರೆ ಆಕ್ಟಿವ್ ಮಾಸ್ ರಿಮೈನ್ಸ್ ಸೇಮ್, ಅಂದರೆ ಯೂನಿಟಿ ಕಾನ್ಸ್ಟೆಂಟ್ ಅಂದ್ಕೊಂಡು. ಇದು ಯಾವ್ಯಾವ ಕೇಸಸ್ಸಲ್ಲಿ ಆಕ್ಟಿವ್ ಮಾಸಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಈಗ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳಿದ್ವಿ. ಇನ್ನ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂದ್ಕೊಂಡು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು? ಕನ್ಸಿಡರ್ ಎ ರಿಯಾಕ್ಷನ್. ಕನ್ಸಿಡರ್ ಎ ರಿಯಾಕ್ಷನ್. ಏನು? ಎಸ್ ಎ ಗಿವ್ಸ್ ಪಿ. ಒಂದು ರಿಯಾಕ್ಷನ್ ತಗೊಂಡಿದ್ದು, ಜನರಲ್ ರಿಯಾಕ್ಷನ್. ರಿಯಾಕ್ಟೆಂಟ್ ಎ ಗಿವ್ಸ್ ದ ಪ್ರಾಡಕ್ಟ್ ಪಿ, ಅಥವಾ ಆರ್ ಗಿವ್ಸ್ ಪಿ, ಹೆಂಗ್ ಬೇಕಾದ್ರೂ ತಗೊಳ್ಳಿ, ಅಥವಾ ಎ ಗಿವ್ಸ್ ಬಿ, ಹೀಗಾದ್ರೂ ತಗೊಳ್ಳಿ. ಓಕೆನಾ? ಪ್ರಾಡಕ್ಟ್ನ ಪಿ ಅಂತಲಾದರೂ ಡಿನೋಟ್ ಮಾಡಿ, ಅಥವಾ ಎನ್ನ ಪಿ ಅಂತಲಾದರೂ ಡಿನೋಟ್ ಮಾಡಿ. ಹೀಗೇನು ಮಾಡಿ? ಅಪ್ಲೈ ಎನ್ನ ಎಲ್ ಎಂ ಎ ಅಂದ್ರೆ ಏನು? ಲಾ ಆಫ್ ಮಾಸ್ ಆಕ್ಷನ್. ಕಮಾನ್, ಏನು? ರೇಟ್ ಅಂದ್ರೆ ಆಕ್ಟಿವ್ ಮಾಸ್ನ ಯೂಸ್ ಮಾಡಿಕೊಂಡು ರೇಟ್ ಈಕ್ವೇಷನ್ನ ಹೇಗೆ ಬರೆಯೋದು ಕೊಟ್ಟರೆ ಕೆಮಿಕಲ್ ಈಕ್ವೇಷನ್ಗೆ ಅಂತ ಇದನ್ನೇ ಯೂಸ್ ಮಾಡೋದಷ್ಟೇ. ರೇಟ್ ಅಥವಾ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಟಿವ್ ಮಾಸಸ್ ಆಫ್ ವಾಟ್? ರಿಯಾಕ್ಟೆಂಟ್ಸ್. ಈ ರಿಯಾಕ್ಷನ್ ರಿಯಾಕ್ಟೆಂಟ್ ಯಾವುದು? ಎ. ಹಾಗಿದ್ರೆ ಆಕ್ಟಿವ್ ಮಾಸ್ನ ಹಿಂದೆ ನೋಟ್ ಮಾಡ್ತೀವಿ, ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ. ಏನ್ರಿ? ವಾಟ್ ಇಸ್ ದ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ? ದಿಸ್ ಈಸ್ ಆಕ್ಟಿವ್ ಮಾಸ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ. ಓಕೆನಾ? ಈ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ಎ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಈಸ್ ಡಿನೋಟೆಡ್ ಆಸ್ ಕೆ. ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ, ವೇರ್ ಕೆ ಈಸ್ ನೋನ್ ಆಸ್ ಎನ್ನ ರೇಟ್ ಕಾನ್ಸ್ಟೆಂಟ್. K is rate constant ಅಥವಾ velocity constant. The rate is nothing but velocity, right? ಅಥವಾ specific reaction rate. ನೋಡಿ, ರೇಟ್ ಕಾನ್ಸ್ಟೆಂಟ್ ಹೇಗೆ ಕರಿತೀವಿ? ರೇಟ್ ಕಾನ್ಸ್ಟೆಂಟ್ ಆರ್ ವೆಲಾಸಿಟಿ ಕಾನ್ಸ್ಟೆಂಟ್ ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್. ಓಕೆನಾ? ಈಗ ಇನ್ನೊಂದು ತಗೊಳ್ಳೋಣ. ರೈಟ್, ಇಲ್ಲಿ ಒಂದು ರಿಯಾಕ್ಟೆಂಟ್, ಒಂದು ಪ್ರಾಡಕ್ಟ್. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಏನು? ಸೇ ಎ ಪ್ಲಸ್ ಬಿ gives products. ಪ್ರಾಡಕ್ಟ್ ಏನಾದ್ರು ಬರಲಿ, ಅದರ ಇಂಪಾರ್ಟೆಂಟ್ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡೋದು ಅಲ್ವಾ? ನಾವು ಕಮಾನ್ ಅಪ್ಲೈ ಎಲ್ ಎಂ ಎ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡೋಣ. ಕಮಾನ್ ಅಪ್ಲೈ ಮಾಡಿ. ಏನು? ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ರಿಯಾಕ್ಟೆಂಟ್ ಇದೆ, ಹಾಗೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್. ಹಾಗಾದ್ರೆ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸ್ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಒನ್ ಆಫ್ ದ ರಿಯಾಕ್ಟೆಂಟ್ ಯಾವುದು? ಎ. ಪ್ರಾಡಕ್ಟ್ ಅಂದ್ರೆ ಏನು? ಇಂಟು ಕಾನ್ಸಂಟ್ರೇಷನ್ ಆಫ್ ದ reactant B. So rate is directly proportional to the products of active masses of the reactant A and B. ಆಮೇಲೆ ಪ್ಲಸ್ ಬಂದ್ಬಿಟ್ಟಿಲ್ಲ. ಓಕೆನಾ? ಈ ಪ್ರಪೋರ್ಷನಾಲಿಟಿ ಟರ್ಮ್ ತೆಗೆದ್ರೆ ಏನು ಬರುತ್ತೆ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಏನಂತ ಕರಿತೀವಿ?
rate constant ಅಥವಾ velocity constant ಅಥವಾ specific reaction rate K into concentration of A into concentration of B. ಓಕೆನಾ ರೈಟ್. ಅಥವಾ ಬೇರೆ ಬೇರೆ ಕೋಎಫಿಷಿಯಂಟ್ಸ್ ಇದೆ ಅನ್ಕೊಳ್ಳಿ ಇಲ್ಲಿ. ಓಕೆನಾ x moles of A ಅಥವಾ x moles of A y moles of B ಅಂತ ಇರುತ್ತೆ ಅನ್ಕೊಳ್ಳಿ. ಅವಾಗ ಏನು ಮಾಡೋದು, ಈಚ್ ಕಾನ್ಸಂಟ್ರೇಷನ್ ಟರ್ಮ್ raised to the power is equal to their coefficients ಅಲ್ಲಿ in the balanced equation. ಈ ತರ ಬೇರೆ ಬೇರೆ coefficients ಇದ್ರೆ ಎರಡು x ಇದ್ರೆ ನೋ ಪ್ರಾಬ್ಲಮ್, ಎರಡು y ಇದ್ರೆ ನೋ ಪ್ರಾಬ್ಲಮ್. ಬೇರೆ ಬೇರೆ ಇತ್ತು ಅಂದ್ರೆ ಕಾನ್ಸಂಟ್ರೇಷನ್ ಆಫ್ A raised to the power its coefficient in the balanced equation ಏನು x. ಅದೇ ರೀತಿ ಕಾನ್ಸಂಟ್ರೇಷನ್ ಆಫ್ B raised to the power its coefficient ಏನಿದೆ y in the balanced equation. ಹಾಗೆ ಇಲ್ಲೂ ಏನಾಗುತ್ತೆ x ಇದು y. Okay, now when concentration of A ಅಥವಾ A to the power x is equal to 1 and concentration of B, okay, ಅಥವಾ B to the power of y is equal to 1, ಯೂನಿಟ್ and concentration ಇದೆ ಹೇಳ್ಕೊಟ್ಟೆ mole per dm cube. ನೋಡ್ರಿ ಇದು 1 mole per dm cube, ಇದು 1 mole per dm cube ಅಂದ್ರೆ ಏನಾಗುತ್ತೆ R is equal to K. ನಮ್ಗೆ ಇನ್ನೂ ಒಂದು ಡೆಫಿನೇಷನ್ ಸಿಕ್ತು. ಯಾವುದು ಡೆಫಿನೇಷನ್ ಸಿಕ್ತು? ರೇಟ್ ಕಾನ್ಸ್ಟೆಂಟ್ ಡೆಫಿನೇಷನ್ ಸಿಕ್ತು. ಏನು ರೇಟ್ ಕಾನ್ಸ್ಟೆಂಟ್ ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ವಾಟ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಯಾವಾಗ ವೆನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಅಥವಾ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಈಚ್ ರಿಯಾಕ್ಟೆಂಟ್ ಬಿ ಏನು 1 mole per dm cube ಅಥವಾ ವೆನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಈಚ್ ರಿಯಾಕ್ಟೆಂಟ್ ಬಿ ಯೂನಿಟಿ. ಓಕೆನಾ? ಸೊ ಹೇಳಿ ನೋಡೋಣ ಹೇಗೆ ಡಿಫೈನ್ ಮಾಡ್ತೀರಾ. ಕೆ ಅಂದ್ರೆ rate constant. Okay na, rate constant is equal to what? Rate of a chemical reaction ಯಾವಾಗ when the concentration of each reactant, ಬರೀ concentration ಯೂಸ್ ಮಾಡಿದ್ರೆ 1 mole per dm cube, ಅಥವಾ when the molar concentration ಅಂತ ಯೂಸ್ ಮಾಡಿದ್ರೆ ವರ್ಣ when the molar concentration of each reactant be unity ಅಂದ್ರೆ 1 ಅಂತ. when the concentration of each reactant be 1 mole per dm cube, right? So we got the definition of rate constant also. ಆಯ್ತಾ? ಏನು rate constant ಅಂದ್ರೆ rate constant is equal to rate of a chemical reaction when the molar concentration ಅಥವಾ when the concentration of each reactant be ಏನು 1 mole per dm cube. Got it?